ಮೈಸೂರು ಜಿಲ್ಲೆಯಲ್ಲಿ ಉರುಸ್ ನೋಡೋಕೆ ಅಂತ ಒಂದು ಇಡೀ ಕುಟುಂಬ ಬಂದಿತ್ತು. ಕಾವೇರಿ ನದಿಯಲ್ಲಿ ಈಜೋಕೆ ಅಂತ ತೆರಳಿದಂತಹ ಇಡೀ ಕುಟುಂಬ ಜಲಸಮಾಧಿಯಾಗಿದೆ. ದುರಂತ ಹೇಗಾಯಿತು, ಯಾರು ಬಂದಿದ್ರು, ಎಲ್ಲಿಂದ ಬಂದಿದ್ರು ಅನ್ನೋ ಡೀಟೇಲ್ಸ್ ಇದೆ, ನೋಡೋಣ. ಮಗುವನ್ನ ರಕ್ಷಿಸಲು ಹೋಗಿ 6 ಜನ ಜಲಸಮಾಧಿ. ಕುಟುಂಬದ ದುರಂತ ಅಂತ್ಯಕ್ಕೆ ಸಾಕ್ಷಿಯಾದ ಕಾವೇರಿ ನದಿ. ಮೈಸೂರಿನ ಕೆಆರ್ ನಗರದಲ್ಲೊಂದು ದಾರುಣ ಘಟನೆ. ಹೌದು, ಆ ವಿಧಿ ಎಷ್ಟು ಕ್ರೂರಿ ಎಂಬುದಕ್ಕೆ ಮೈಸೂರು ಜಿಲ್ಲೆಯ ಕೆಆರ್ ನಗರ ತಾಲೂಕಿನಲ್ಲಿ ನಡೆದ ಘಟನೆಯೇ ಸಾಕ್ಷಿ. ಕೃಷ್ಣರಾಜಸಾಗರ ತಾಲೂಕಿನ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನದ ಬಳಿ ಹಜರತ್ ಖಾದರ್ ಲಿಂಗವಲ್ಲಿ ಉರುಸ್ ವೀಕ್ಷಿಸಲು ಕುಟುಂಬವೊಂದು ತೆರಳಿದ್ದು, ಈ ವೇಳೆ ನೀರಿನಲ್ಲಿ ಈಜಲು ತೆರಳಿದ ಒಂದೇ ಕುಟುಂಬದ 6 ಮಂದಿ ಜಲಸಮಾಧಿ ಆಗಿದ್ದಾರೆ. ಇನ್ನು ಮೃತರ ಬಗ್ಗೆ ಮಾಹಿತಿ ಸಿಕ್ಕಿದ್ದು, ಆ ಬಗ್ಗೆ ನೋಡೋದಾದ್ರೆ ದುರಂತದಲ್ಲಿ ಮೃತಪಟ್ಟವರ ಮಾಹಿತಿ. ಮೈಸೂರು ಉದಯಗಿರಿಯ ಫಾತಿಮಾ ಇಸ್ಮಾಯಿಲ್, ಬೆಂಗಳೂರು ಎಸ್ಬಿಆರ್ ಲೇಔಟ್ನ ಮಹಮ್ಮದ್ ಯಾಸಿನ್ 23 ವರ್ಷ, ಬೆಂಗಳೂರು ಎಸ್ಬಿಆರ್ ಲೇಔಟ್ನ ನೇಹಾ ಕೌಸಾರ್ 19 ವರ್ಷ, ಮೈಸೂರು ಉದಯಗಿರಿಯ ಉಜೇರ್ ಬಿನ್ ಸಾದಿಕ್ 5 ವರ್ಷ, ಬೆಂಗಳೂರು ಕೆಜಿಹಳ್ಳಿಯ ಐಮನ್ ಆರಿಫ್ 13 ವರ್ಷ, ಕೆಆರ್ ನಗರ ನಿವಾಸಿ ಅಫೀಫ್ ಅಹಮದ್ 13 ವರ್ಷ. ಹೀಗೆ ಮೃತಪಟ್ಟವರೆಲ್ಲ ಒಂದೇ ಕುಟುಂಬದ ಹತ್ತಿರದ ಸಂಬಂಧಿಕರು ಅಂತ ಗೊತ್ತಾಗಿದೆ. ಉರುಸ್ ಹಿನ್ನೆಲೆ ಕಾವೇರಿ ನದಿಗೆ ಆಟವಾಡಲು ತೆರಳಿದ್ದಾಗ ಇಬ್ಬರು ಮುಳುಗುತ್ತಿದ್ದರು. ಇಬ್ಬರನ್ನ ರಕ್ಷಿಸಲು ತೆರಳಿದ್ದ ಒಬ್ಬೊಬ್ಬರೇ ಮುಳುಗಿ ಜೀವ ಬಿಟ್ಟಿದ್ದಾರೆ. ನದಿಯಲ್ಲಿ ಮುಳುಗಿ ಅಸ್ವಸ್ಥಗೊಂಡವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರು ಕೆಆರ್ ಆಸ್ಪತ್ರೆ, ಜಯದೇವ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಸ್ವಸ್ಥಗೊಂಡ ಕೆಆರ್ ನಗರದ ಸಲ್ಮಾ ಬಾನು, ಮೈಸೂರು ಉದಯಗಿರಿಯ ಅಸೀನಾ, ಬನ್ನೂರು ಗ್ರಾಮದ ಜುಬೇದಾಗೆ ಚಿಕಿತ್ಸೆ ನೀಡಲಾಗ್ತಿದೆ. ಹೆಚ್ಚು ಕಡಿಮೆ 3:30-4 ಗಂಟೆಯಲ್ಲಿ ಇದು ಆಗಿರೋದು ಘಟನೆ. ಅವ್ರಿಗೆಲ್ಲ ಮೈಸೂರು ಕಳಿಸಿದ್ರು. ಬಾಕಿಯವರು ಇಲ್ಲಿ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ರು. ಹೋಗೋ ತನಕ ಅವ್ರದ್ದು ಜೀವನ ಹೊರಟೋಗ್ಬಿಟ್ಟಿತ್ತು. ಒಂದಿಬ್ರು ಅದರಲ್ಲೂ ಉಳಿದ್ರು. ಬಾಕಿಯವರೆಲ್ಲ 6 ಜನ ತೀರೋಗ್ಬಿಟ್ಟು. ಅವರು ಬೆಳಿಗ್ಗೆನೆ ಬಂದಿರೋದ್ರಿಂದ ಇನ್ನೂ ಟೈಮ್ ಇದೆಯಲ್ಲ ಅಂದ್ಬಿಟ್ಟು ನೀರಲ್ಲಿ ಮಕ್ಕಳೆಲ್ಲ ಇದಾರಲ್ಲ, ಫ್ಯಾಮಿಲಿ ಇದಾರಲ್ಲ, ಆಟ ಆಡೋಣ ಅಂತ ಹೋಗಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ಡೀಪ್ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನಮ್ಮ ಕಡೆ ಎಲ್ಲ ಏನು ಮಾಡ್ತಾರೆ, ಮಸೀದಿಲೆಲ್ಲ ಹೇಳ್ತಾ ಇರ್ತಾರೆ ಆಳ ಇದೆ, ಹೋಗಬೇಡಿ ಅಂತ. ಅದು ಅಚಾನಕ್ ಆಗಿ ಅವರು ಹೋಗಿದ್ದಾರೆ. ಅದು ಅವ್ರಿಗೂ ಈಜು ಬರಲ್ಲ ಪರ್ಫೆಕ್ಟು. ಏನಾಗಿದ್ದಾರೆ, ಹೋಗಿದ್ದು ನೀರು ಪಾಲಾಗ್ಬಿಟ್ಟಿದ್ದಾರೆ. ಒಬ್ರು ಗುಡ್ಸೋಕೆ ಹೋಗ್ಬಿಟ್ಟು ಎಲ್ಲ ಒಬ್ಬೊಬ್ರು ಅಂತ ಎಲ್ಲ ಅವ್ರು ಒಂದೇ ಕುಟುಂಬ. ಚಿಕ್ಕಪ್ಪ, ದೊಡ್ಡಪ್ಪ, ಅತ್ತೆದಿರ ಮಕ್ಕಳು, ಕೆ ಆರ್ ನಗರದವರು ಒಬ್ರು, ಅವರು ಡೆತ್ ಆಗಿದ್ದಾರೆ. ಇವತ್ತು ಉರುಸ್ ಕಾರ್ಯಕ್ರಮ ಇರೋದ್ರಿಂದ ಏನಾಗಿದೆ ಅಂತ ಹೇಳಿದರೆ, ಒಂದು ತುಂಬ ದುಃಖ ತಂದಿರೋ ವಿಷಯ ಅಂದರೆ, ಒಂದೇ ಕುಟುಂಬದವರು 6 ಜನ ಇವತ್ತು ಸಾವಾಗಿದ್ದಾರೆ. ಅದು ಆಗಬಾರ್ದಾಗಿತ್ತು. ಬೈ ಮಿಸ್ಟೇಕ್ ಏನೋ ಅವ್ರದ್ದು ಹಣೆ ಬರ ಇಷ್ಟೇ ಇತ್ತು ಅನಿಸುತ್ತೆ. ಏನೋ ಅವ್ರಿಗೆ ಗೊತ್ತಿಲ್ಲ, ಹೊಸಬ್ರು ಅವ್ರಿಗೆ ಅಲ್ಲಿ ಆಳ ಇದೆಯೋ, ಅಲ್ಲಿ ಏನಿದೆಯೋ ಏನೋ ಗೊತ್ತಿಲ್ಲ. ಸುಮ್ಮನೆ ಒಂದು ಮಕ್ಳಿಗೋಸ್ಕರ ಆಟ ಆಡೋಕ್ಕೆ ಕರ್ಕೊಂಡು ಹೋಗೋರೆ. ಒಂದು ಪಾಪು ಏನಾಗಿದೆ ಅಂದರೆ ಬೀಳಕ್ಕೆ ಹೋಗಿದೆ. ಅದನ್ನ ಪಾಪುಗೋಸ್ಕರ ಕಾಪಾಡಕ್ಕೆ ಹೋಗಿ 6 ಜನ ಒಬ್ಬರಾಗಿ ಒಂದು 6 ಜನ ಡೆತ್ ಆಗಿದೆ. ಸದ್ಯ ಘಟನಾ ಸ್ಥಳಕ್ಕೆ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಭೇಟಿ ನೀಡಿದ್ರು. ಈ ವೇಳೆ ಪ್ರತಿಕ್ರಿಯಿಸಿದ ಎಸ್ಪಿ, ಕಾವೇರಿ ನದಿಯಲ್ಲಿ ಈಜಲು 8 ಜನ ಹೋಗಿದ್ರು. ಈ ವೇಳೆ ಏಕಾಏಕಿ ನೀರಿನಲ್ಲಿ ಮುಳುಗಿ 6 ಜನ ಮೃತಪಟ್ಟಿದ್ದಾರೆ. ಸ್ಥಳೀಯರು ಇಬ್ಬರನ್ನ ರಕ್ಷಣೆ ಮಾಡಿದ್ದಾರೆ. ಮೃತರಲ್ಲಿ ಒಬ್ಬರು ಊಟಿಯವರು, ಇಬ್ಬರು ಮೈಸೂರು, ಇಬ್ಬರು ಬೆಂಗಳೂರು ಎಂದು ಗೊತ್ತಾಗಿದೆ. ಉಳಿದವರ ಮಾಹಿತಿ ಕಲೆ ಹಾಕಬೇಕು. ಘಟನೆ ಹೇಗಾಯಿತು ಎನ್ನುವ ಬಗ್ಗೆ ಹೆಚ್ಚಿನ ತನಿಖೆ ಮಾಡುತ್ತಿದ್ದೇವೆ. ಮುಂದಿನ ದಿನದಲ್ಲಿ ಇಂತಹ ಘಟನೆ ಜರುಗದಂತೆ ನಮ್ಮ ಇಲಾಖೆಯಿಂದ ಎಚ್ಚರಿಕೆ ವಹಿಸಲಾಗುವುದು ಎಂದು ಹೇಳಿದ್ದಾರೆ. ಕೆಆರ್ ನಗರ ಹೊರವಲಯದ ಕಾವೇರಿ ನದಿ ತೀರದಲ್ಲಿ ಸುಮಾರು 8 ಜನ ನೀರಿನಲ್ಲಿ ಈಜಾಡಲಿಕ್ಕೆ ಹೋದಾಗ ಏಕಾಏಕಿ ನೀರಿನಲ್ಲಿ ಮುಳುಗಿ ಅದರಲ್ಲಿ 6 ಜನ ಡೆತ್ ಆಗಿದ್ದಾರೆ. ಇಬ್ಬರನ್ನ ಅಲ್ಲಿ ಲೋಕಲ್ ಇದ್ದವರೆಲ್ಲ ರೆಸ್ಕ್ಯೂ ಮಾಡಿ ಅವ್ರನ್ನ ಈಗಾಗಲೇ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಈ 6 ಜನದಲ್ಲಿ ಒಬ್ಬರು ಊಟಿಯವರು ಮತ್ತು ಇಬ್ಬರು ಮೈಸೂರು ಮತ್ತು ಬೆಂಗಳೂರದವರು ಅಂತೇಳಿ ಮಾಹಿತಿ ಗೊತ್ತಾಗಿದೆ. ಹೆಚ್ಚಿನ ತನಿಖೆ ಮಾಡ್ತಾ ಇದ್ದೀವಿ. ಯಾವ ಕಾರಣಕ್ಕೆ ಅಲ್ಲಿ ತನಕ ಬಂದರು ಅವರು ಏನಂತೇಳಿ ಸ್ವಲ್ಪ ಹೆಚ್ಚಿನ ಒಂದು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ಇನ್ನು ಘಟನೆ ಬಗ್ಗೆ ಟ್ವೀಟ್ ಮೂಲಕ ಸಂತಾಪ ಸೂಚಿಸಿರುವ ಸಿಎಂ ಸಿದ್ದರಾಮಯ್ಯ, ಮೃತರೆಲ್ಲರಿಗೂ ತಲಾ 5 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದಾರೆ. ಕೆಆರ್ ಆಸ್ಪತ್ರೆಗೆ ಶಾಸಕ ರವಿಶಂಕರ್ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಉರುಸ್ ಕಾರ್ಯಕ್ರಮ ನಡೆಯುವ ಸಂದರ್ಭದಲ್ಲಿ ಬೆಂಗಳೂರಿನಿಂದ, ಮೈಸೂರಿನಿಂದ ಇವತ್ತು ಈ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದರು. ಬಂದಂಥ ಸಂದರ್ಭದಲ್ಲಿ ಅವರು ಮಧ್ಯಾಹ್ನ ಅರ್ಕೇಶ್ವರ ಸ್ವಾಮಿ ಖಾದರ್ ಲಿಂಗಾವಳಿ ಇರ್ತಕ್ಕಂಥ ಪುಣ್ಯ ಸ್ಥಳಕ್ಕೆ ಹೋಗಿ ಭೇಟಿಯನ್ನು ಕೊಟ್ಟು ನೀರಿನಲ್ಲಿ ಸ್ನಾನ ಮಾಡೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಹೋದಂಥ ಸಂದರ್ಭದಲ್ಲಿ ಅದು ಯಾವ ರೀತಿ ಆಯಿತು ಘಟನೆ ಯಾರಿಗೂ ಕೂಡ ಗೊತ್ತಿಲ್ಲ. ಏನು ನಮಗೆ ತಿಳಿದಿರೋ ಹಾಗೆ ಒಂದು ಮಗು ಮುಳುಗ್ತಾ ಇರ್ತಕ್ಕಂಥದ್ದನ್ನ ಅವ್ರನ್ನ ಬಚಾವ್ ಮಾಡೋಕ್ಕೆ ಹೋಗಿ ಇನ್ನೊಬ್ಬರು ಬಚಾವ್ ಮಾಡೋಕ್ಕೆ ಹೋಗಿ ಇನ್ನೊಬ್ಬರು ಅಂತೇಳಿ ಒಟ್ಟು 8 ಜನ ಅಲ್ಲಿ ನೀರಲ್ಲಿ ಮುಳುಗಿರ್ತಕ್ಕಂಥದ್ದು. ಎಲ್ಲ ಪೋಸ್ಟ್ಮಾರ್ಟಮ್ ಎಲ್ಲ ಮುಗಿಸಿ ಎಲ್ಲ ನಿಟ್ಟಿನಲ್ಲಿ ಅವ್ರಿಗೆ ಸಂಬಂಧಿಕರಿಗೆ
ಮತ್ತು ಎಲ್ಲಿ ಅವರ ವಾಸದ ಸ್ಥಳ ಇದೆ ಅಲ್ಲಿಗೆ ಕಳಿಸುವಂಥ ನಿಟ್ಟಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿ ಇವತ್ತು ಕಳಿಸ್ತಾ ಇದ್ದೇವೆ. ಇನ್ನೊಂದೆಡೆ ಮೃತರ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟಿದ್ದು, ಧಾರ್ಮಿಕ ಕಾರ್ಯಕ್ರಮಕ್ಕೆ ಬಂದವರು ಈ ರೀತಿ ಮಸಣ ಸೇರಿದ್ದು ನಿಜಕ್ಕೂ ದುರಂತ. ಕೆಪಿ ನಾಗರಾಜ್, ರೋಹಿತ್, ಪಬ್ಲಿಕ್ ಟಿವಿ, ಮೈಸೂರು.